ವೀರಣ್ಣ ಚರಂತಿಮಠ ಅವರ ಸೋದರರಾದಂಥ ನಮ್ಮ ಕಾಂಗ್ರೆಸ್ ನಾಯಕರಾದಂಥ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ವೇದಿಕೆ ಉದ್ದೇಶಿಸಿ ಮಾತಾಡಬೇಕು. ಜೋರಾದ ಚಪ್ಪಾಳೆ ಬರಲಿ. ವೇದಿಕೆ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪ್ರಚಾರ ಸಮಿತಿ ಆಗಿಸಿದಂತ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಆಮೇಲೆ ಎಲ್ಲ ವೇದಿಕೆ ಮೇಲೆ ಹಿರಿಯ ಸಚಿವರೇ, ಹಿರಿಯ ಶಾಸಕರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಕಳೆದ ಬಾರಿ ಏನೇನಾಗಿದೆ ಚುನಾವಣೆಯಲ್ಲಿ ಅಂತ ಎಲ್ಲ ನಿಮ್ಗೆ ಗೊತ್ತಿದೆ. ಉಮೇಶ್ ಮೇಟಿ ಅವ್ರನ್ನ ಈ ಸಲ ಹೆಂಗೆ ಗೆಲ್ಲಿಸ್ಬೇಕಂತಲೂ ನಿಮ್ಗೆ ಗೊತ್ತಿದೆ. ನಾನು ಯಾವಾಗ ಈ ಊರಿಗೆ ಬರ್ತಿದ್ದೆ, ಕಾಂಗ್ರೆಸ್ ಸೋಲ್ಸಕ್ಕೆ ಬರ್ತಿದ್ದೆ. ನಾನು ಈ ಮೊದಲ ಬಾರಿಗೆ ಉಮೇಶ್ ಮೇಟಿ ಅವರು ಗೆಲ್ಸಕ್ಕೆ ಬರ್ತಾ ಇದ್ದೆ. ನಾನು ಕಳೆದ ಬಾರಿ ನನಗೀಗ ಮೊನ್ನೆ ಒಂದು 5 ಜನ ರಾಜ್ಯ ಬಿಜೆಪಿ ನಾಯಕರು ಫೋನ್ ಮಾಡಿದ್ರು. ಏನೇನಾಗೈತಿ ಎಲ್ಲ ಮರ್ತು ಬಿಡ್ರಿ, ನಾವು ನೀವು ಎಲ್ಲ ಒಂದಾಗೋಣ ಅಂತೇಳಿ. ನಾನು ಹೇಳಿದೆ, ಸಿದ್ದರಾಮಯ್ಯ ಸಾಹೇಬರು ಮನೆಗೆ ಹೋಗಿ ನಾನು ಆಶ್ವಾಸನೆ ಕೊಟ್ಟು ಬಂದಿದ್ದೀನಿ, ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತಂದು ಹೇಳಿ, ಅದಕ್ಕೆ ನಾನು ಬರುವುದಿಲ್ಲ ಅಂತ ಮಾಡಿದ್ದೀನಿ. ಸ್ವತಃ ರಾಜ್ಯ ಅಧ್ಯಕ್ಷರ ಮಾತಾಡಾರ ನನ್ನ ಜೋಡಿ, ಬಿಜೆಪಿ ರಾಜ್ಯ ಅಧ್ಯಕ್ಷ. ಅದಕ್ಕೆ ಬಂಧುಗಳೇ, ಕಳೆದ ಚುನಾವಣೆಯಲ್ಲಿ ನಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಈ ಬಾಗಲಕೋಟೆ ಜನ ಕೊಟ್ಟಿದ್ದಾರೆ. ಕಳೆದ ಬಾರಿ ನ್ಯಾಯ ಗೆದ್ದಿದೆ, ಈ ಬಾರಿನೂ ನ್ಯಾಯನೇ ಗೆಲ್ಲುತ್ತೆ. ಯಾವುದೇ ಅನುಮಾನ ಇಟ್ಕೋಬೇಡಿ. ನಾನೇ ಒಂದು ಟೀಮ್ ಕಟ್ಕೊಂಡು ನನ್ನ ಸ್ವಂತ ದುಡ್ಡು ಖರ್ಚು ಮಾಡಿ ಯಾವುದೋ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಿಂತಿದ್ದಿಲ್ಲ. ನಾನು ನೇರವಾಗಿ ವಿಧಾನಸಭೆ ಚುನಾವಣೆಗೆ ನಿಂತಿದ್ದೆ. ನನಗೆ ಅಭೂತವಾದ ಬೆಂಬಲವನ್ನು ಸಿಕ್ಕಿತ್ತು. ಆದರೆ ಇವತ್ತು ನಾನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಹೋದರಿ ನಮ್ಮ ಶಿವಾನಂದ ಪಾಟೀಲ್ ಮಗಳು ನಿಂತಾಗ ನಾನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ್ದೆ. ನಾನು ಅದಕ್ಕಾಗಿ ಮೇಟಿ ಅವರು ನನಗೆ ಯಾವಾಗ ಅವ್ರ ಮನೆಗೆ ಹೋಗ್ತಿದ್ದೆ ಒಂದು ಮಾತನ್ನು ಹೇಳ್ತಿದ್ರು, ನಿನ್ನ ಋಣ ತೀರಿಸಬೇಕಾಗೈತೆ, ನಿನ್ನ ಋಣ ತೀರಿಸಬೇಕಾಗೈತೆ ಅಂತೇಳಿ. ನನ್ನ ಋಣ ಅಂತರೂ ಅವರು ಈ ನಮ್ಮ ಜೊತೆ ಇಲ್ಲ, ನೀವೆಲ್ಲ ವೋಟರ್ಸ್ ಕೂಡಿ ಸಿದ್ದರಾಮಯ್ಯನವ್ರು ಋಣ ತೀರಿಸಿದ್ ಸಾಕಂತ ಹೇಳ್ತೇನೆ. ಈ ಗ್ಯಾರಂಟಿ ಯೋಜನೆ ಇವತ್ತು ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು, ಭಾರಿ ನಮ್ಮಾಗ ಟೀಕಾ ಮಾಡ್ತಾ ಇದ್ದಾರೆ. ಏನಂದ್ರೆ ರಾಜ್ಯ ಸರ್ಕಾರ ಸಾಲ ಮಾಡಿ ತುಪ್ಪ ತಿಂತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಾಲ ಮಾಡಿ ತುಪ್ಪ ತಿಂತ ಇಲ್ಲ. ನಮ್ಮ ದೇಶದ ಕಳೆದ ಬಾರಿ ನರೇಂದ್ರ ಮೋದಿ ಅವರು ಅಧಿಕಾರ ತಗೊಂಡಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ ಈ ದೇಶದ ಒಟ್ಟು ಸಾಲ 57 ಲಕ್ಷ ಕೋಟಿ ರೂಪಾಯಿ. ಇವತ್ತಿನ ಒಟ್ಟು ಸಾಲ 227 ಲಕ್ಷ ಕೋಟಿ ರೂಪಾಯಿ. ಯಾರು ಸಾಲ ಮಾಡಿ ಯಾರು ತುಪ್ಪ ತಿಂತಾರಂತೇಳಿ ನೀವೇ ಡಿಸೈಡ್ ಮಾಡ್ರಿ. ಅದಕ್ಕಾಗಿ ಬಂಧುಗಳೇ, ಇವತ್ತು ನಾನು ಇನ್ನೂ ಒಂದು 2 ದಿವಸ ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಕರಿತಾ ಇದ್ದೀನಿ ಬಾಗಲಕೋಟೆಯಲ್ಲಿ. ಈ ವೇದಿಕೆಯಲ್ಲಿ ಮುಖಾಂತರ ಮಾತಾಡೋದಕ್ಕಿಂತ ಬಹಳ ಒಂದು ತಾಸು. ಕಳೆದ ಬಾರಿ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ, 7 ಲಕ್ಷ ಜನ ನೋಡಿದ್ರು ಅದನ್ನ. ಈ ಸಲ ಪ್ರೆಸ್ ಕಾನ್ಫರೆನ್ಸ್ ಅದಕ್ಕಿಂತ ಜಾಸ್ತಿ ಜನ ನೋಡ್ತಾರೆ ಅದನ್ನ. ಹಂಗ ವಿಷಯಗಳಿದಾವೆ, ನಾನು ಮಾತಾಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ. ಇವತ್ತು ಎಲ್ಲ 3-4 ಕಾರ್ಯಕ್ರಮ ಮುಗಿಸಿ ಕಡೆ ನಿಮ್ಮ ಬೇವೂರಿಗೆ ಬಂದಿದ್ದಾರೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಇವತ್ತು ಬರೀ ಕ್ಯಾಕಿ ಹೊಡೆದು ಮನೆಗೆ ಹೋಗಿ ಕುಂತ್ರ ಕೆಲಸ ಆಗೋದಿಲ್ಲ. ಎಲ್ಲರೂ ಮನೆಗೆ ಹೋಗ್ಬೇಕು. ಈ ಕ್ಯಾಕಿ ಹೊಡೆದ್ರೆ ಎಲ್ಲರೂ ವಿಜಯಾನಂದ ಅವ್ರು ಹೇಳ್ದಂಗೆ ಒಂದೊಂದು 10 ಓಟ್ ಹಾಕಿಸ್ಬೇಕು ಕೆಲವೊಂದು. ಯಾಕಂದ್ರೆ ಮೇಟಿ ಅವ್ರು ಇರ್ಲಾರ್ದ ಮಾಡುವಂತದ್ದು ಮೊದಲೇ ಚುನಾವಣೆ ಇದು. ಮೇಟಿ ಅವರು ಬಹಳ ಎಕ್ಸ್ಪೀರಿಯನ್ಸ್ ಇದ್ರು, ಅವ್ರಿಗೆ ಗೊತ್ತಿತ್ತು ಹೆಂಗ್ ಚುನಾವಣೆ ಮಾಡೋದು. ನನಗೆ ಹೇಳ್ತಾ ಇದ್ರು ಅವರು, ನಾನು ಅವ್ರ ಮನೆಗೆ ನಾವು ಇಬ್ಬರೇ ಇದ್ದಾಗ ನನಗೆ ಹೇಳ್ತಾ ಇದ್ರು, ಆಡಳಿತದ ಬಗ್ಗೆ ನನಗೆ ಗೊತ್ತಾಗಿಲ್ರಿ ಮಲ್ಲೋರೇ, ನಾನು ಬರೇ ಚುನಾವಣೆ ಮಾಡದ್ ಹೇಳ್ರಿ, ಇನ್ನೂ 10 ಚುನಾವಣೆ ಮಾಡಂದ್ರೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಅದಕ್ಕಾಗಿ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯೊಳಗೆ ನಾವು ಮೇಟಿ ಅವ್ರ ಮನೆಯಲ್ಲೇ ಟಿಕೆಟ್ ಕೊಡ್ತಾರಂತ ಮೊದಲು ಹೇಳಿದಾಗ ಯಾರೂ ಕೂಡ ನಾವು ಅರ್ಜಿ ಹಾಕಿಲ್ಲ. ಅವ್ರ ಮನೆಯಲ್ಲಿ ಬೇಕಾದವ್ರು ಕೊಟ್ಟರು ನಾವು ಅವರನ್ನ ಆರಿಸ್ತರ್ತೀವಿ ಅಂತ ಹೇಳಿ ಶಪಥ ಮಾಡಿವಿ.
ಆರಿಸಿ ತಂದೇ ತರ್ತೀವಂತ ಹೇಳಿ ನನ್ನ ಎರಡು ಮಾತು. ಜೈ ಹಿಂದ್, ಜೈ ಕರ್ನಾಟಕ.